ಧರ್ಮಸ್ಥಳ ಪರ ಬುರುಡೆ ಕೇಸ್ ಬಗ್ಗೆ ಹಲವು ಹೇಳಿಕೆ ಆರೋಪ ಅಂದರೆ ಪರ ಮತ್ತು ಅದರ ವಿಚಾರವಾಗಿ ಧರ್ಮಸ್ಥಳ ಗ್ರಾಮದ ಇಬ್ಬರು ಗ್ರಾಮಸ್ಥರಿಗೆ ಎಸ್ಐಟಿ ಬುಲಾವ್ ನೀಡಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ದಾರೆ ಇಬ್ಬರು ಗ್ರಾಮಸ್ಥರು. ವಿಚಾರಣೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಹಾಗೆ ವಕೀಲ ಕೇಶವಗೌಡ ಬೆಳಾಲು ಹಾಜರಾಗಿದ್ದಾರೆ. ಶ್ರೀನಿವಾಸರಾವ್ ಹೇಳಿಕೆ ವಿರುದ್ಧ ದೂರನ್ನ ನೀಡಿದ್ರು ಕೆಲವರು. ಹೀಗಾಗಿ ವಿಚಾರಣೆ ನಡೆಸಿ ಹೇಳಿಕೆಯನ್ನ ದಾಖಲಿಸಲು ಕರೆದಿರುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಶ್ರೀನಿವಾಸರಾವ್ ಹಾಗೆ ವಕೀಲ ಕೇಶವಗೌಡ ಬೆಳಾಲು ಹಾಜರಾಗಿದ್ದಾರೆ. ಅಂದರೆ ಶ್ರೀನಿವಾಸರಾವ್ ಹೇಳಿಕೆ ವಿರುದ್ಧ ದೂರನ್ನು ನೀಡಿದರು ಕೆಲವರು. ಅಂದರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಹಣವನ್ನು ಹೂಡಲಿಕ್ಕೋಸ್ಕರ ಅಲ್ಲಿ ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡಲಾಗ್ತಾ ಇತ್ತು, ಅಂದರೆ ಅನಾಥ ಶವಗಳು ಬಿದ್ದಂತಹ ಸಂದರ್ಭದಲ್ಲಿ, ಆತ್ಮಹತ್ಯೆ ಮಾಡಿದಂತಹ ವೇಳೆಯಲ್ಲಿ ಇವರು ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರವನ್ನು ಮಾಡ್ತಾಯಿದ್ರು, ಪಂಚಾಯಿತಿಯವರಿಗೆ ಗಮನಕ್ಕೆ ತರ್ತಾ ಇದ್ರಾ ಇಲ್ವಾ? ಯಾಕೆಂದರೆ ಮಾಸ್ಕ್ ಮ್ಯಾನ್ ಕೂಡ ಹೇಳಿದಂಥ ಕೆಲವೊಂದಿಷ್ಟು ವಿಚಾರಗಳು, ಆಮೇಲೆ ಮಟ್ಟಣ್ಣವ್ರು ಕೆಲವೊಂದಿಷ್ಟು RTI ಮೂಲಕ ಪಂಚಾಯಿತಿಯ ದಾಖಲೆಗಳನ್ನು ಸಂಗ್ರಹ ಮಾಡಿಟ್ಟಿದ್ರು. ಬಟ್ ಈಗ PDO ಆಗಿರ್ಬೋದು, ಆ ಸಂದರ್ಭದಲ್ಲಿ ಏನು ಚಿನ್ನಯ್ಯ ಆರೋಪ ಮಾಡಿದ ಆ ಟೈಮ್ನಲ್ಲಿ ಯಾವೆಲ್ಲ ಅಧಿಕಾರಿಗಳಿದ್ರು ಅವರೆಲ್ಲರೂ ಕೂಡ ಹಂತ ಹಂತವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಬಟ್ ಈಗ ಇಬ್ಬರನ್ನು ಕೂಡ ಮತ್ತೆ ಅಂದರೆ ಇಬ್ಬರಿಗೆ ಬುಲಾವ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ನೋಡ್ಬೇಕು ಇವ್ರಿಗೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂಥೇಳಿ. ಅಂದರೆ ಸಹಜವಾಗಿ ಇಲ್ಲಿ ಪರ ವಿರೋಧ ಹೇಳಿಕೆಗಳು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇವರ ಕೆಲವೊಂದಿಷ್ಟು ಹೇಳಿಕೆಗಳು ವೈರಲ್ ಆಗ್ತಾ ಇತ್ತು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಒಂದು ಕಡೆ ವಾಸಂತಿ ಭಟ್ ಅವರ ಸಹೋದರನ ಹೇಳಿಕೆ ನೋಡ್ತಾ ಇದ್ರೆ ಮತ್ತೆ ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ವಾಸಂತಿ ಇನ್ನೂ ಬದುಕಿರ್ಬೋದಾ ಅನ್ನೋದು. ಇನ್ನೊಂದು ಕಡೆ ಈಗ ಕೇಶವಗೌಡ ಅವರಿಬ್ಬರು ವಿಚಾರಣೆ ಕರೆದಿದ್ದಾರಲ್ವಾ, ಬಹುಶಃ ಅವ್ರಿಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿರ್ಬೋದು ಅಂತ. ಸಂತೋಷ್, ಹೌದು. ಅನನ್ಯ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಾಸಂತಿ ಫೋಟೋವನ್ನ ಸುಜಾತ ಭಟ್ ನನ್ನ ಮಗಳ ಫೋಟೋ, ಅನನ್ಯ ಭಟ್ ಫೋಟೋ ಇದು ಅಂತ ಅವ್ರು ದುರ್ಬಳಕೆ ಮಾಡ್ಕೊಂಡಿದ್ರು ಅನ್ನುವಂಥ ಆರೋಪ ಇತ್ತು. ಹಾಗಾಗಿ ಅವರನ್ನ ವಿಚಾರಣೆ ಕರೆದಂತ ಸಂದರ್ಭದಲ್ಲಿ ಸುಜಾತ ಭಟ್ ಅಂತಿಮ ದಿನದ ವಿಚಾರಣೆಯಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನ ನೀಡ್ತಾರೆ. ವಾಸಂತಿ ಅನ್ನುವಂಥವರು ಸತ್ತಿದ್ದಾರೆ ಅಂತ ನೀವು ಯಾವ ತರ ಅನ್ಕೊಳ್ತೀರಾ? ಅವ್ರು ಇನ್ನೂ ಬದುಕಿದ್ದಾರೆ, ಅವರ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗಿತ್ತು, ಅದು ವಾಸಂತಿ ಅವರದ್ದೇ ಅಂತ ನಿಮ್ಗೆ ಏನ್ ಗ್ಯಾರಂಟಿ ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರಶ್ನೆ ಮಾಡಿದ್ರು. SIT ಅಧಿಕಾರಿಗಳು ಕೂಡ ಒಂದು ಅರ್ಥದಲ್ಲಿ ಶಾಕ್ ಆಗಿದ್ರು. ಹಾಗಾಗಿ ವಾಸಂತಿ ಕುಟುಂಬಸ್ಥರನ್ನ ವಿಚಾರಣೆಗೆ ಬರೋದಕ್ಕೆ ಸೂಚನೆ ನೀಡಿದ್ರು. ಸೊ ಇದರ ಭಾಗವಾಗಿ ವಾಸಂತಿ ಅವರ ಸಹೋದರ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಹಾಜರಾದ ಸಂದರ್ಭ ಅವರ ಬಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ SIT ಅವರು ಕೇಳಿರೋದು. ಅಂದ್ರೆ 18 ವರ್ಷಗಳ ಹಿಂದೆ ಅವರು ಮೃತಪಟ್ಟಿರೋದಾಗಿ ಮಾಹಿತಿ ಇತ್ತು. ಮದುವೆಯಾದ 2.5 ತಿಂಗಳ ಬಳಿಕ ಅವರು ನಾಪತ್ತೆಯಾಗಿದ್ರು ಮತ್ತು ಅವರ ಮೃತದೇಹ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅನ್ನುವಂತ ಮಾಹಿತಿ ಕೂಡ ಇತ್ತು. ಹಾಗಾಗಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ SIT ಅವರಿಂದ ಪಡೆದುಕೊಂಡಿದೆ, ವಿಜಯ್ ಅವರಿಂದ. ಮತ್ತು ವಿಜಯ್ ಅವರು ಡೆತ್ ಸರ್ಟಿಫಿಕೇಟ್ ಅನ್ನ ಕೂಡ ನೀಡಿದ್ದಾರೆ ಇವರಿಗೆ, SIT ಅವರಿಗೆ. ಆ ಬಳಿಕ ಹೊರಗಡೆ ಬಂದಂತ ವಿಜಯ್ ಅವರು ಅದೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸುಜಾತ ಭಟ್ ಅವರ ಹೇಳಿಕೆಯ ಮೂಲಕ ನನ್ನ ಸಹೋದರಿ ಬದುಕಿರುವಂತ ಅನುಮಾನಗಳು ನಂಗೆ ಮೂಡ್ತಾ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಅವರು ಹೇಳಿಕೆಯನ್ನ ನೀಡಿರೋದು. ಮತ್ತು ನಾವು ಕೂಡ ಕೇವಲ ಅವರು ಧರಿಸಿದಂತ ಬಟ್ಟೆಯ ಆಧಾರದಲ್ಲಿ ಮಾತ್ರ ಇದು ವಾಸಂತಿಯವರ ಮೃತದೇಹ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಈಗ ಸುಜಾತ ಭಟ್ ಹೇಳಿಕೆಯಿಂದ ನಮಗೂ ಅನುಮಾನ ಬರ್ತಾ ಇದೆ, ಅವರನ್ನೇನಾದ್ರೂ ಯಾರಾದ್ರೂ ಕಿಡ್ನಾಪ್ ಮಾಡಿ ಅಥವಾ ಗೃಹ ಬಂಧನದಲ್ಲಿ ಇಟ್ಟಿರುವ ಸಾಧ್ಯತೆಗಳು ಇದೆಯಾ ಅನ್ನುವಂತ ರೀತಿಯಲ್ಲೂ ಕೂಡ ಅನುಮಾನ ವ್ಯಕ್ತಪಡಿಸಿದ್ದಾರೆ. SIT ತನಿಖೆ ಮಾಡಬೇಕು ಅನ್ನುವಂತ ರೀತಿಯಲ್ಲೂ ಅವರು ಸೂಚನೆ ನೀಡಿದ್ದಾರೆ. ಸೊ ಇವತ್ತು SIT ಇನ್ನೊಂದು ಆಯಾಮದಲ್ಲಿ ತನಿಖೆಯನ್ನ ಶುರು ಮಾಡಿದೆ. ಅಂದ್ರೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಉಪಾಧ್ಯಕ್ಷನನ್ನ ಇವತ್ತು ವಿಚಾರಣೆ ಕರೆದಿದ್ದಾರೆ. ಅಂದ್ರೆ ಕೇಶವ ಬೆಳಾಲ್ ಮತ್ತು ಶ್ರೀನಿವಾಸರಾವ್. ಯಾಕಂದ್ರೆ ಡೇ 1 ಇಂದ ಯಾವಾಗ ಈ ಪ್ರಕರಣ ಮುನ್ನೆಲೆಗೆ ಬಂತು ಅವತ್ತಿಂದ ಇವತ್ತಿನವರೆಗೂ ಕೂಡ ಇದನ್ನ ಡಿಫೆಂಡ್ ಮಾಡ್ಕೊಂಡ್ ಬಂದಂತವ್ರು ಇವರು. ಸೊ ಇವರ ಬಳಿ ಏನೆಲ್ಲ ಮಾಹಿತಿಗಳು ಇದೆ ಮತ್ತು ಇವರ ಮೇಲೆ ಬಂದಿರುವಂತಹ ಆರೋಪಗಳ ಸತ್ಯಾಸತ್ಯತೆ ಏನು ಅನ್ನೋದರ ಕುರಿತಾಗಿ SIT ಇವತ್ತು ವಿಚಾರಣೆ ನಡೆಸಿದೆ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.